ನನ್ನ ಅತ್ತಿಗೆ ಹತ್ರ ಶ್ರಾವಣ ಮಾಸದ ಮಹತ್ವವನ್ನು ನಾವು ತಿಳಿಯೋಣ. ನಮಸ್ಕಾರ. ಶ್ರಾವಣ ಮಾಸದ ಮಹತ್ವದ ಬಗ್ಗೆ ಹೇಳಿದಾಗ, ಶ್ರಾವಣ ಎಂಬ ಶಬ್ದವು ಶ್ರವಣ ನಕ್ಷತ್ರ, ಇದರಿಂದಾಗಿ ಆ ಶ್ರಾವಣ ಮಾಸಕ್ಕೆ ಶ್ರಾವಣ ಎಂದು ನಾವು ಕರೀತೇವೆ. ಶ್ರವಣ ನಕ್ಷತ್ರದ ಮಹತ್ವ ಏನೆಂದರೆ, ನಮ್ಮ ಆರಾಧ್ಯ ದೇವರು ಹೇಳಬಹುದು, ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಹರಿಸರ್ವೋತ್ತಮ ತತ್ವವನ್ನು ನಾವು ಏನು ಫಾಲೋ ಮಾಡ್ತೇವೆ. ಆ ವೆಂಕಟರಮಣ ದೇವರ ನಕ್ಷತ್ರ ಶ್ರವಣ ನಕ್ಷತ್ರ. ಆ ಶ್ರವಣ ನಕ್ಷತ್ರದಿಂದಾಗಿ ಈ ಮಹತ್ವ ಶ್ರಾವಣಕ್ಕೆ ಏಕೆ ಹೇಳಿದರೆ, ಪ್ರತಿ ವರ್ಷದಲ್ಲಿ ಏನು ನಾವು ಉಪಕರ್ಮ ಎಂದು ಮಾಡುತ್ತೇವೆ. ಉಪಕರ್ಮ ಎಂದರೆ ಜನಿವಾರ. ಈಗ ಸಾಧಾರಣ ಭಾಷೆಯಲ್ಲಿ ಆದರೆ ಸುತ್ತಾಪನ್ನ, ನಮ್ಮ ಭಾಷೆಯಲ್ಲಿ ಸುತ್ತಾಪನ್ನ ಹೇಳ್ತಾರೆ, ಜನಿವಾರವನ್ನು ಬದಲಾಯಿಸುವುದು ಹೇಳಿಕೊಂಡು. ಆದರೆ ಉಪಕರ್ಮ ಎಂದರೆ ಅದಕ್ಕೆ ಹೋಮ ಇದೆ, ಅದಕ್ಕೊಂದು ಕ್ರಮಬದ್ಧತೆ ಇದೆ. ಆ ಉಪಕರ್ಮವು ಬರುವಂತಹ ಹುಣ್ಣಿಮೆ ದಿನ ಶ್ರವಣ ನಕ್ಷತ್ರ, ಆ ದಿನದಂದು ಆ ಉಪಕ್ರಮವನ್ನು ಮಾಡುತ್ತಾರೆ. ಆ ಶ್ರವಣ ನಕ್ಷತ್ರಕ್ಕೆ ಬಹಳ ಒಂದು ಮಹತ್ವ ಇರುವುದರಿಂದ ಈ ಅಮಾವಾಸ್ಯೆಯಿಂದ ಬರುವ ಅಮಾವಾಸ್ಯೆ ತನಕ, ಅಂದರೆ ಶ್ರಾವಣ ಮಾಸದ ಪರ್ಯಂತ, ಒಂದು ತಿಂಗಳ ಪರ್ಯಂತ ನಾವು ಬಹಳ ವಿಶೇಷವಾಗಿ ಹಬ್ಬ ಹರಿದಿನ ಇತ್ಯಾದಿಗಳನ್ನು ಆಚರಿಸ್ತೇವೆ. ಶ್ರಾವಣ ಮಾಸದ ಪ್ರಾರಂಭಗೊಂಡು ವರಮಹಾಲಕ್ಷ್ಮಿ ವ್ರತ, ಅಂದರೆ ಹುಣ್ಣಿಮೆ ಎದುರು ಬರುವಂತಹ ಒಂದು ಶುಕ್ರವಾರದಂದು ಲಕ್ಷ್ಮಿಯ ಪೂಜೆ, ಹಾಗೆ ಶ್ರವಣ ನಕ್ಷತ್ರದಂದು ಬರುವಂಥ ಉಪಕರ್ಮ, ರಘುಪಕರ್ಮ ಅಂತ ಎಂದು ಹೇಳುತ್ತೇವೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಅನೇಕ ಹಬ್ಬ ಹರಿದಿನಗಳು ನಮ್ಮ ಶ್ರಾವಣ ಮಾಸದಲ್ಲಿ ಆದ್ಯಂತ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಸಂಪ್ರದಾಯಗಳು ಒಂದು ವಿಶೇಷತೆಯನ್ನು ಹೇಳಿದರೆ, ಪ್ರಕೃತಿಯನ್ನು ನಾವು ಪೂಜಿಸುತ್ತೇವೆ. ಹರಿ ಸರ್ವೋತ್ತಮನಾದರೂ ಪ್ರತಿಯೊಂದು ಪ್ರಕೃತಿ ಏನೇನಿದೆ ಅವನ್ನೆಲ್ಲ ಆರಾಧಿಸುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿದೆ. ಮುಂಗಾರು ಮಳೆಯಿಂದ ಪ್ರಾರಂಭವಾಗಿ 2 ತಿಂಗಳ ಪರ್ಯಂತ ಒಂದು ಅಗಾಧ ಸುರಿಯುತ್ತಿರುವ ಮಳೆಯಿಂದ ಶ್ರಾವಣದಲ್ಲಿ ಒಂದು ಬಿಸಿಲು ಬಂದು, ಆ ಮಳೆಗಾಲದಲ್ಲಿ ಉತ್ಪನ್ನವಾದಂಥ ಅನೇಕ ಸಸ್ಯ ಸಂಪತ್ತುಗಳು, ಅನೇಕ ರಾಶಿಗಳು, ಅವುಗಳಲ್ಲಿರುವಂಥ ಔಷಧೀಯ ಗುಣಗಳು, ವನಸ್ಪತಿ ಎಂದು ನಾವು ಕರೆಯಬಹುದು, ಅವುಗಳನ್ನೆಲ್ಲ ನಾವು ಅವುಗಳ ಸತ್ವ ಪಡೆಯಬೇಕೆಂದು ಶ್ರಾವಣದಲ್ಲಿ ವಿಶೇಷವಾಗಿ ಶುಕ್ರವಾರ ಆದಿತ್ಯವಾರದಂದು ನಾವು ಚೂಡಿ ಪೂಜೆ ಎಂದು ಮಾಡುವ ಒಂದು ಸಂಪ್ರದಾಯವನ್ನು ನಡೆದು ಬಂದಿದೆ. ಅನೇಕ ಸಸ್ಯಗಳಾದ ನಾವು ಗಂಟೆ ಮಡ್ಡೋ, ಲಾಯೆ ಮಡ್ಡೋ, ಅನ್ವಾಳಿ, ಹಾಗೆ ಗರಿಕೆ, ಹೀಗೆ ಅಂದರೆ ಅವುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ. ನಮ್ಮದೇ ಭಾಷೆಯಲ್ಲಿ ಹೇಳುವುದಕ್ಕೆ ಅನೇಕ ಹೆಸರುಗಳಿವೆ. ಮಾಜ್ರಾ ನಾಂಕುಟ, ಕಾಯಳದೋಳು, ಹೀಗೆ ಅನೇಕ ಔಷಧೀಯ ಸಸ್ಯಗಳೇ. ಅದನ್ನು ಚಂದ ಕಾಣಿಸಲು ಬೇಕಾಗುವಂಥ ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಅರಳಿರುವಂಥ ಅನೇಕ ಸಸ್ಯಗಳು, ಹೂಗಳು, ಬೇರೆ ಬೇರೆ ವಿಧ ಬಣ್ಣದ ಹೂಗಳನ್ನು ಜೋಡಿಸಿ ಅಂದವಾದ ಒಂದು ಚೂಡಿ ಎಂದು ಅದನ್ನು ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸಿ ಆ ತುಳಸಿ ಕಟ್ಟೆಯಲ್ಲಿ, ಯಾಕೆಂದರೆ ಶ್ರವಣ ನಕ್ಷತ್ರ ಹೇಳಿ ನಾನು ಹೇಳಿದೆ, ಇಡೀ ತಿಂಗಳು ನಮ್ಮ ಹರಿಸರ್ವೋತ್ತಮ ಶ್ರಾವಣ ದೇವರಿಗೆ ಅತ್ಯಂತ ಪ್ರೀತಿಯಾದ ಮಾಸ ಅಂತ ಹೇಳ್ತೇವೆ. ಆ ತುಳಸಿಯಲ್ಲಿ ಅವನ್ನಿಟ್ಟು, ಯಾಕಂದರೆ ತುಳಸಿಯಲ್ಲಿ ನಾವು ಕೃಷ್ಣನ ಸನ್ನಿಧಾನವನ್ನು ನೆನೆಯುತ್ತೇವೆ. ಆ ಕೃಷ್ಣನೊಟ್ಟಿಗೆ ತುಳಸಿಯೊಟ್ಟಿಗೆ ಆ ಪೂಜೆಯನ್ನು ಮಾಡಿ ಅವನ್ನು ಆಮೇಲೆ ದೇವರಿಗೆ ಇಟ್ಟು ಅದನ್ನು ನಾವು ಸ್ವೀಕರಿಸುವ ಕ್ರಮ, ಅಂದರೆ ಅದನ್ನು ಮುಡಿದುವ ಕ್ರಮ. ಆ ಮುಡಿದಾಗ ಅದರಲ್ಲಿರುವ ಔಷಧೀಯ ಸತ್ವಗಳು ನಮ್ಮಲ್ಲಿ ಅವುಗಳು ಮೇಳೈಸಬೇಕು ಎಂದು ಹೇಳಿಕೊಂಡು ಅವನ್ನು ಮುಡಿಯುವ ಒಂದು ಕ್ರಮ. ಹಾಗೆ ಅದನ್ನು ವರ್ಷದಲ್ಲಿ ಒಂದು ಬಾರಿ ಹಿರಿಯರನ್ನು ಭೇಟಿಯಾಗಿ ಅವರನ್ನು ಮಾತನಾಡಿಸಿ ವಿಚಾರಿಸಿ, ಅವರನ್ನು ಇಲ್ಲದಿದ್ದರೆ ನಮ್ಮಲ್ಲಿ ಯಾವಾಗಲೂ ಅಷ್ಟೊಂದು ಸಮಯ ಸಿಗಲಿಕ್ಕಿಲ್ಲ ಎಂಬ ಒಂದು ಕಾರಣದಿಂದ ಹಿರಿಯರನ್ನು ಭೇಟಿ ಮಾಡಿ ಅವರ ಮನೆಗಳಿಗೆ ಹೋಗಿ ಅವರಲ್ಲಿ ಆ ಚೂಡಿಯನ್ನು ಕೊಟ್ಟು ಅವರ ಕಾಲು ಹಿಡಿದು ಅವರ ಆಶೀರ್ವಾದವನ್ನು ಬೇಡಿ ಬರುವುದೊಂದು ಸಂಪ್ರದಾಯ. ಹಾಗೆ ಹೊಸದಾಗಿ ಮದುವೆಯಾದ ಹೆಣ್ಣಿಗೆ ಅವಳಿಗೆ ಆ ಬಗ್ಗೆ ತಿಳಿಸಿಕೊಡುವ ಬಗ್ಗೆ, ಹೇಗೆ ಆ ಚೂಡಿಯನ್ನು ಕಟ್ಟಬೇಕು, ಸಂಪ್ರದಾಯ ಏನು ಹೇಳುತ್ತದೆ, ಹೇಗೆ ಪೂಜಿಸಬೇಕು, ಹೇಗೆ ಹಿರಿಯರಿಗೆ ಕೊಡಬೇಕು, ಇವನ್ನು ತಿಳಿಸಲಿಕ್ಕೋಸ್ಕರ ಮದುವೆಯಾದ ಆ ಹುಡುಗಿಯನ್ನು ಮೊದಲ ಚೂಡಿಯಂದೇ ಕೇಳುತ್ತೇವೆ ನಾವು. ಅದನ್ನು ಮೊದಲು ಗಂಡನ ಮನೆಯಲ್ಲಿ ನಾವು ಆಚರಿಸಿ, ತಾಯಿ ಮನೆಯಲ್ಲಿ ಆಚರಿಸಿ, ಆ ಹೆಣ್ಣು ಮುಂದಕ್ಕೆ ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಉದ್ದೇಶದಿಂದ ಈ ಹೊಸ ಚೂಡಿಯನ್ನು ಮಾಡ್ತಾ ಇರ್ತೇವೆ. ಹಾಗೆ ಈ ಶ್ರಾವಣ ಮಾಸ ಆದಷ್ಟು ನಾವು ಒಂದು ಮಾಹಿತಿಯನ್ನು ನೀಡಿದ್ದೇವೆ. ಎಲ್ಲರಿಗೂ ಧನ್ಯವಾದ. ತುಂಬ ಧನ್ಯವಾದಗಳು ಅಕ್ಕ ನಿಮಗೆ. ನನ್ನ ತವರೂರಾದ ಮೂಡುಬಿದ್ರೆಯಲ್ಲಿ ನನ್ನ ದೊಡ್ಡಪ್ಪನ ಮಗಳಾದ ವಂದನಾಳ ಮದುವೆಯ ಹೊಸ ಚೂಡಿ ಪೂಜೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ಹಾಗಾಗಿ ನಾನು ಅವರ ಮನೆಗೆ ಹೋಗಿದ್ದೆ.
ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ GSPಯಲ್ಲಿ ಆಚರಿಸುವಂತಹ ಚೂಡು ಪೂಜೆಯ ಕಾರ್ಯಕ್ರಮವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು. ಇವತ್ತು ನನ್ನ ಚೂಡಿ ಪೂಜೆ ವಂದನ ಮಾಡಿದ್ದು ಫಸ್ಟ್ ಅಡಿಗೆ ಯಾವುದು ಅಂತ ಹೇಳ್ಬೋದಾ? ವಲ್ವಲ್ ಮಾಡಿದ್ದ. ಕೇಳ್ತೇನೆ ಅವಳ ಹತ್ರ ಈಗ. ಈ ವಂದನ, ಮದುವೆ ಆದ ನಂತರ ಅಡಿಗೆ ಎಕ್ಸ್ಪರ್ಟ್ನವರು ಫಸ್ಟ್ ಮಾಡಿದ ಅಡಿಗೆ ಯಾವುದಂತ ಹೇಳ್ಬೋದಾ? ವಲ್ವಲ. ಎಂತದ್ದು ಬೆಳಿಗ್ಗೆ ಕಾಫಿಗೆ ವಲ್ವಲ್ ಮಾಡಿದ್ದ? ಬೆಳಿಗ್ಗೆ ಮಾಡಿದಲ್ಲ, ಹೋಗಿ ಮುಟ್ಟುವಾಗ್ಲೇ ರಾತ್ರಿ ಆಗಿತ್ತಲ್ಲ. ಅಯ್ಯೋ ಪಾಪ, ರಾತ್ರಿ ಹೋದಾಗಲ್ಲ ಫಸ್ಟ್ ಅಡಿಗೆ ಮಾಡಿದ್ದ. ಯೋಗ ವನಿತಕ್ಕ ತುಳಸಿಯ ಚೂಡಿ ಪೂಜೆಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ತಯಾರಿಸಿ ಮನೆಯ ಹಿರಿಯರು, ಕುಟುಂಬದ ಹಿರಿಯರು ಎಲ್ಲ ಸಾಮಗ್ರಿಯನ್ನು ತುಳಸಿಯ ಕಟ್ಟೆಯಲ್ಲಿ ಇಡುವಂಥದ್ದು. ಮನೆಯ ಬಾಗಿಲಿಗೆ ಚಂದವಾದ ರಂಗೋಲಿ ಹಾಗೂ ಹೂಮಾಲೆ ಮಾಡಿದ್ದು ಇವರೇ, ಸಹನಾ. ಅಕ್ಕ ಪಂಕದ ಏಕಾಡಿ ವಂದನ ಸದನ್ ಯೋ ಸದನ್ ಪೂಜೆ ಮುಖಾರ್ಯ
तुलसी श्री सखी शुभे पाप आहारविष्णुयदे नमस्ते नारदनुते नारायणी मनप्रिये जगद्धात्री नमस्तुभ्यं विष्णोश्च प्रियवल्लभे तुलसी पातु मां नित्यं सर्वां प्रद्योऽपि सर्वदा पुत्रां देहि धनं देहि सौभाग्यं देहि सूरते अन्याष्टं सर्वकामाक्ष देहि देवी वरप्रदे बारे नಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಅಮ್ಮ ಭಾಗ್ಯದ ದೇವಿ ಬಾರೆ ನಮ್ಮನೆ ತನಕ ಬಹಳ ಕರುಣದಿಂದ
ಪೂಜೆಯ ಹೂ ಕುಂಕುಮ ಬಾಗಿನವನ್ನು ತಗೊಂಡು ನಮ್ಮ ಮನೆಗೆ ಬಂದ್ವಿ. ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ವಂದನೆಗಳು.